ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ತೆ ವಿದ್ಯಾರ್ಥಿಗಳೇ. ಇವತ್ತಿನ ತರಗತಿ ಬಂದ್ಬಿಟ್ಟು 39ನೇ ತರಗತಿ. ವಿದ್ಯಾರ್ಥಿಗಳೇ, ಸ್ವಲ್ಪ ಲೇಟ್ ಆಗಿದೆ. ಯಾಕೆಪ್ಪ ಅಂತ ಅಂದರೆ ನಮ್ಮ ಆಫೀಸಿಂದ ಬರೋದು ಕೂಡ ಸ್ವಲ್ಪ ಲೇಟ್ ಆಯಿತು. ಅದಕ್ಕಾಗಿ ಸ್ವಲ್ಪ ಇವತ್ತು ತರಗತಿ ಲೇಟಾಗಿ ಬರುತ್ತೆ. ಅದಕ್ಕೆ ನೀವೇನು ಕೂಡ ವರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಟ್ ಡೈಲಿ ನೀವು ಯಾವ ರೀತಿ ನೋಡ್ತಿದ್ದೀರಾ ಅಂತ ಅಂದರೆ, ಇವತ್ತು ನಾನು ತರಗತಿ ಅಪ್ಲೋಡ್ ಮಾಡಿದರೆ ನೆಕ್ಸ್ಟ್ ಡೇ ಕರೆಕ್ಟಾಗಿ ನೋಡ್ತಾ ಇದ್ದೀರಾ. ಓಕೆನಾ? ಅದಕ್ಕೇನು ನಾನು ಇದು ಮಾಡ್ಕೊಳ್ಳೋದಿಲ್ಲ. ಬಟ್ ವಿದ್ಯಾರ್ಥಿಗಳೇ, ಲೈಕ್ ಯಾರು ಕೂಡ ಮಾಡ್ತಿಲ್ಲ. ಲೈಕ್ ಮಾಡಲಿಲ್ಲ ಅಂತ ಅಂದರೆ ನಾನು ತರಗತಿಗಳನ್ನು ನಿಲ್ಲಿಸಬೇಕಾಗತ್ತೆ. ಅದಕ್ಕಾಗಿ ನಾನು ಕಂಟಿನ್ಯೂಸ್ ಆಗಿ ನಿಮಗೆ 150 ತರಗತಿಗಳನ್ನು ಕೊಡಬೇಕು ಅಂತ ಅಂದರೆ ನೀವು ಲೈಕ್ ಮಾಡಬೇಕು. ಜೊತೆಗೆ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಯಾರು ಮಾಡ್ತಿಲ್ಲ ಶೇರ್ ಮಾಡಬೇಕು. ಜೊತೆಗೆ ಈ ಒಂದು ತರಗತಿಗಳನ್ನು ನೀವು ನೋಡಿ ಮತ್ತೆ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ತುಂಬ ವಿದ್ಯಾರ್ಥಿಗಳು ಏನು ಮಾಡ್ತೀರಾ, ನನ್ನ ತರಗತಿಗಳು ಎಲ್ಲರಿಗೂ ಕೂಡ ಗೊತ್ತಿದೆ, ಕ್ವಾಲಿಟಿ ತರಗತಿಗಳು ಇದೆ. ಓಕೆನಾ? ನೋಡ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತು. ಇವರೇನಾದರೂ ನಾನು ಇನ್ನೊಬ್ರಿಗೆ ಶೇರ್ ಮಾಡಿಬಿಟ್ರೆ, ಅವರೇನಾದರೂ ನಮ್ಮ ತರಗತಿಗಳನ್ನು ನೋಡಿಬಿಟ್ರೆ ಅವರು ನಮಗೆ ಕಾಂಪಿಟೇಟರ್ ಆಗಿಬಿಡ್ತಾರೆ. ಈ ರೀತಿಯಾಗಿ ಏನು ಮಾಡ್ತೀರಾ, ಅವರು ಜಾಬ್ ತೊಗೊಂಡ್ಬಿಡ್ತಾರೆ ನಮ್ಮ ಜಾಬು ಅಂತ ನೀವೇನು ಮಾಡ್ತಿದ್ದೀರಾ, ಇನ್ನೊಬ್ಬರಿಗೆ ಶೇರೇ ಮಾಡ್ತಾ ಇಲ್ಲ. ವಿದ್ಯಾರ್ಥಿಗಳೇ, ಇದು ನಿಮ್ಮ ಒಂದು ದೊಡ್ಡ ತಪ್ಪು ಅಂತ ಹೇಳ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ನೀವು ಇನ್ನೂ ಕೂಡ ಒಂಥರ ಯಾವ ರೀತಿ ಅಂತ ಅಂದರೆ, ಬಾವಿಯಲ್ಲಿರ್ತಕ್ಕಂಥ ಒಂದು ಹುಳ, ನೀವು ಬಾವಿಯಲ್ಲಿರ್ತಕ್ಕಂಥ ಹುಳ, ನೀವು ಇನ್ನೂ ಕೂಡ ಸಮುದ್ರ ನೋಡಿಲ್ಲ. ಓಕೆನಾ? ಸಮುದ್ರ ಯಾವ ರೀತಿ ಇದೆ, ಎಲ್ಲಿದೆ ಅಂತ ನನಗೆ ಗೊತ್ತಿದೆ. ಆ ಒಂದು ಸಮುದ್ರಕ್ಕೆ ನಾನು ಕರ್ಕೊಂಡು ಹೋಗಬೇಕು ಅಂತ ಅಂದರೆ ನೀವು ಬಾವಿಯಿಂದ ಹೊರಬರೋದು ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ನಿಮಗೆ ಬಾವಿಯಿಂದ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ನಾನು ಸಮುದ್ರಕ್ಕೆ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಮತ್ತೆ ಇನ್ನೊಂದು, ನೀವು ಎಷ್ಟು ಶೇರ್ ಮಾಡ್ತಿರೋ ಅಥವಾ ನೀವು ಎಷ್ಟು ನಿಮ್ಮ ಒಂದು ನಾಲೆಡ್ಜನ್ನು ಇನ್ನೊಬ್ಬರಿಗೆ ಶೇರ್ ಮಾಡ್ತಿರೋ ಅಷ್ಟು ನಿಮ್ಮ ಒಂದು ನಾಲೆಡ್ಜ್ ಏನಿದೆ ಅದು ಬೆಳೆಯುತ್ತೆ ವಿದ್ಯಾರ್ಥಿಗಳೇ. ಓಕೆನಾ? ನಾನು ನಿಮಗೆ ಎಷ್ಟು ಶೇರ್ ಮಾಡ್ತಾ ಇದ್ದೀನಿ, ನನ್ನ ನಾಲೆಡ್ಜ್ ಇನ್ನೂ ಕೂಡ ಜಾಸ್ತಿ ಬೆಳೆಯುತ್ತೆ. ಅದಕ್ಕೆ ಅಲ್ವಾ ನಾನು ಶೇರ್ ಮಾಡ್ತಾ ಇರೋದು. ಓಕೆನಾ? ಅದನ್ನು ತಿಳ್ಕೊಳ್ಳಿ. ನೆಕ್ಸ್ಟ್ ವಿದ್ಯಾರ್ಥಿಗಳು ತುಂಬ ಜನ ಕೇಳ್ತಾ ಇರ್ತೀರ ನಮ್ಮ ಒಂದು ಬ್ಯಾಚನ್ನು ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತ. ನಾನು ಪ್ರತಿದಿನ ಹೇಳ್ತೀನಿ, ನಮ್ಮ ಒಂದು ಬ್ಯಾಚ್ ತುಂಬ ಇಂಪಾರ್ಟೆಂಟ್ ಬ್ಯಾಚ್ ಆಗಿರ್ತಕ್ಕಂಥದ್ದು. ಸಂಪೂರ್ಣ ಬ್ಯಾಚ್ ಅಂತ ನಾವು ಲಾಂಚ್ ಮಾಡಿದ್ದೀವಿ. ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಈ ಒಂದು ಬ್ಯಾಚನ್ನು ಲಾಂಚ್ ಮಾಡಿದ್ದೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಸ್ಕ್ರೀನ್ಶಾಟನ್ನು ಒಂದ್ಸಲಿ ತಗೊಂಡು ನೀವು ಪೇ ಮಾಡಿ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು 501 ರೂಪಾಯಿನ ಸೆಂಡ್ ಮಾಡಿ ಈ ಒಂದು ಬ್ಯಾಚ್ನ ಪಡ್ಕೋಬಹುದು. ಇದು ಸಂಪೂರ್ಣವಾಗಿ ಒಂದು PDF ಬ್ಯಾಚ್ ಆಗಿದ್ದು, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು PDF ಓದಿದ್ರೆ ನೀವು 100% ಎಕ್ಸಾಮ್ನ ನೀವು ಕ್ರ್ಯಾಕ್ ಮಾಡ್ಬೋದು. ಓಕೆನಾ? ಅದು ಬಂದ್ಬಿಟ್ಟು GK ಪೇಪರ್ನ ಕ್ರ್ಯಾಕ್ ಮಾಡ್ಬೋದು. ಓಕೆನಾ? ಇನ್ನೊಂದು ಪೇಪರ್ 2 ಬಂದ್ಬಿಟ್ಟು ಕನ್ನಡ, ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಇರುತ್ತೆ. ಈ ಒಂದು ಕನ್ನಡ ಮತ್ತು ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಏನಿದೆ ಅದರ ಒಂದು PDF ನಾವು ಕೊಡೋದಕ್ಕೆ ಆಗೋದಿಲ್ಲ. ಬಟ್ ಕಂಪ್ಯೂಟರ್ ಏನು ಗೌರ್ನಮೆಂಟ್ ಒಂದು PDF ಇದೆ, ಗೌರ್ನಮೆಂಟಿನ ಏನೋ ಕಂಪ್ಯೂಟರ್ PDF ಇದೆ. ಆ ಒಂದು PDF ನಮ್ಮ ಒಂದು ಟೆಲಿಗ್ರಾಮ್ ಅಲ್ಲಿ ಪ್ರೊವೈಡ್ ಮಾಡಿದ್ದೀವಿ, ನೀವು ನೋಡ್ಕೋಬಹುದು. ಓಕೆನಾ? ಈ ಒಂದು ಬ್ಯಾಚ್ನ ಯಾರು ಪರ್ಚೇಸ್ ಮಾಡಿಲ್ಲ ಮಾಡ್ಕೊಳ್ಳಿ. ಮತ್ತೆ ಟೆಲಿಗ್ರಾಮ್ನ ಯಾರು ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಲಿಂಕ್ನ ಹಾಕಿದ್ದೀನಿ. ಎಲ್ಲರೂ ಕೂಡ ಜಾಯ್ನ್ ಆಗಿ ವಿದ್ಯಾರ್ಥಿಗಳೇ. ಯಾಕಪ್ಪ ಅಲ್ಲಿ ಜಾಯಿನ್ ಮಾಡಕ್ಕೆ ಹೇಳ್ತೀನಿ ಅಂತ ಅಂದರೆ, ನಿಮಗೆ ತತ್ಕ್ಷಣವಾಗಿ ಏನಾದರೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಅಡ್ಮಿಟ್ ಕಾರ್ಡ್ ಬಂತು, ಏನಾದರೂ ಅಪ್ಡೇಟೆಡ್ ಏನಾದರೂ ಕಂಟೆಂಟ್ ಬಂತು, ಏನಾದರೂ ಇತ್ತೀಚೆಗೆ ನೀವು ನೋಡಿಬೇಕಾದ್ರೆ ನಿನ್ನೆ ಮಾಡೆಲ್ ಕ್ವಶನ್ ಪೇಪರನ್ನು ತಯಾರಿಸಿ ಕೊಟ್ಟಿದ್ದಾರೆ. ಯಾರಪ್ಪ ಅಂತಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದಾರೆ. ಆ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಕೂಡ ನಾನು ಆಲ್ರೆಡಿ ನಮ್ಮ ಒಂದು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಎಲ್ಲರೂ ಕೂಡ ನೋಡಿ, ನಿಮಗೆ ಯೂಸ್ ಆಗುತ್ತೆ. ಅದನ್ನು ನೋಡಿದ ನಂತರ ನಮ್ಮ ಒಂದು ತರಗತಿಗಳನ್ನ ನೋಡಿ, ಅಲ್ಲಿ ನಾವು ಕರೆಂಟ್ ಅಫೇರ್ಸನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀವಿ. ಎಲ್ಲವನ್ನು ಕೂಡ ನೋಡಿ. ಜೊತೆಗೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಚಾನಲನ್ನು ಕೂಡ ನಾವು ಸ್ಟಾರ್ಟ್ ಮಾಡಿಬಿಟ್ಟಿದ್ದೇವೆ. ಏನಪ್ಪ ಇನ್ಸ್ಟಾಗ್ರಾಮ್ ಅಂತ ಅಂದರೆ, ನಮ್ಮ ಒಂದು ಎಕ್ಸಾಮಿನ್ ಕನ್ನಡ ಅಂತಲೇ ಇನ್ಸ್ಟಾಗ್ರಾಮ್ ಮಾಡಿದ್ದೀವಿ. ನಿಮಗೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಮಾತ್ರ. ಓಕೆನಾ? ನಾನು ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡಿಕೊಂಡು ನೀವು ನನ್ನನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲ. ನಿಮಗೇನಾದರೂ ನನ್ನ ಕಾಂಟೆಂಟ್ ಇಷ್ಟ ಆದರೆ ಮತ್ತೆ ನನ್ನನ್ನು ಫಾಲೋ ಮಾಡಬೇಕು ಅಂತ ಅನಿಸಿದರೆ ಇನ್ಸ್ಟಾಗ್ರಾಮ್ಗೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ಓಕೆನಾ? ನಾನು ಜಾಸ್ತಿ ಹೇಳೋದಿಲ್ಲ, ಕನಿಷ್ಠ ಒಂದು ಫಸ್ಟ್ ಏನಪ್ಪ ಅಂತಂದರೆ ಒಂದು 3 ನಿಮಿಷ ನಾನು ಹೇಳ್ತೀನಿ, ಅದು ಬಿಟ್ಟು ನಾನು ಏನು ಕೂಡ ಹೇಳೋದಿಲ್ಲ. ಇನ್ನೊಂದು ಬಂದ್ಬಿಟ್ಟು ಟೆಸ್ಟ್ ಬ್ಯಾಚ್ ಅಂತ ಲಾಂಚ್ ಮಾಡಿದ್ದೀವಿ ನೋಡಿ. ಈ ಒಂದು ಟೆಸ್ಟ್ ಬ್ಯಾಚ್ ಏನಪ್ಪ ಅಂತಂದರೆ, ನಾವು ತರಗತಿಗಳನ್ನ ಏನು ಮಾಡ್ತಾ ಇದ್ದೀವಿ, ಇದರ ಒಂದು PDF ಅಂದರೆ ಟೋಟಲ್ ಆಗಿ ಆಲ್ರೆಡಿ ಒಂದು ಟೆಸ್ಟ್ ಬ್ಯಾಚ್ 201 ರೂಪಾಯಿಗೆ, ಹಿಸ್ಟ್ರಿ ತರಗತಿಗಳು 201 ರೂಪಾಯಿ ಏನು ಇದಿದೆ ಅಮೌಂಟ್ ಇದೆ, ಇಲ್ಲಿ ಪೇ ಮಾಡಿದರೆ ನಿಮಗೆ ಹಿಸ್ಟ್ರಿ ಏನು 33 ತರಗತಿಗಳಿದ್ದಾವೆ, ಇದರ PDF ಸಿಗುತ್ತೆ. ಓಕೆನಾ? ಇದನ್ನು ಕೂಡ ನೀವು ಪಡ್ಕೋಬಹುದು. ಓಕೆನಾ? ಈಗ ಡೈರೆಕ್ಟಾಗಿ ನಾವೇನು ಮಾಡೋಣ, ತರಗತಿಗಳನ್ನು ನೋಡ್ಕೊತಾ ಹೋಗೋಣ. ಅದಕ್ಕೂ ಮುಂಚಿತವಾಗಿ ಲಾಸ್ಟ್ ಒಂದು ಇಂಪಾರ್ಟೆಂಟು, ಏನಾದರೂ ಕರೆಂಟ್ ಅಫೇರ್ಸ್ ನೋಡ್ತಾ ಇದ್ರೆ, ಕರೆಂಟ್ ಅಫೇರ್ಸ್ ನಿಮಗೆ ಏನಾದರೂ ಬೇಕಿತ್ತು ಅಂತ ಅಂದರೆ 6 ತಿಂಗಳ ಕರೆಂಟ್ ಅಫೇರ್ಸ್ಗೆ 100 ರೂಪಾಯಿನ ಸೆಂಡ್ ಮಾಡಿ ನೀವು ಕರೆಂಟ್ ಅಫೇರ್ಸ್ನ ಪಡ್ಕೋಬಹುದು. ಇದನ್ನು ಕೂಡ ನಾನು ಸ್ಕ್ಯಾನರನ್ನು ಮಾಡಿದ್ದೀನಿ, ನೋಡ್ಕೊಳ್ಳಿ. ಇವೆಲ್ಲವೂ ಕೂಡ ನಮ್ಮ ಟೆಲಿಗ್ರಾಮಲ್ಲಿ ಅವೈಲೇಬಲ್ ಇರುತ್ತೆ. ನೀವು ಪೇ ಮಾಡಿರ್ತಕ್ಕಂಥ ಸ್ಕ್ರೀನ್ಶಾಟನ್ನು udyogjeevan12@gmail.com ಆಗಿದ್ರು ಕಳಿಸಿ. ಇಲ್ಲ ಅಂತ ಅಂದರೆ ಟೆಲಿಗ್ರಾಮ್ ಎಕ್ಸಾಮಿನ್ ಕನ್ನಡ ಅಂತ ನಮ್ಮ ಚಾನಲ್ ಇದೆ, ಅಲ್ಲಿ ಜಾಯಿನ್ ಆಗಿ ನಮಗೆ ಮೆಸೇಜ್ ಆದರೂ ಮಾಡಿ. ಓಕೆನಾ? ಅರ್ಥ ಆಯ್ತಾ? ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಹಿಂದಿನ ಪ್ರಶ್ನೆ ಏನು ಕೊಟ್ಟಿದೆ ಹಿಂದಿನ ಪ್ರಶ್ನೆ ತುಂಬ ಈಸಿ ಪ್ರಶ್ನೆ ಕೊಟ್ಟಿದೆ ಅಂತ ಕಾಣುತ್ತೆ.
ಏನಪ್ಪಾ ಅಂತಂದ್ರೆ ಸಂವಿಧಾನದ ತುರ್ತು ಪರಿಸ್ಥಿತಿಗಳು ಟೋಟಲ್ ಆಗಿ ಎಷ್ಟು ತುರ್ತು ಪರಿಸ್ಥಿತಿಗಳು ಇದಾವೆ ಅಂತ ಕೇಳಿದೆ. ಎಲ್ಲರೂ ಕೂಡ 3 ಅಂತ ಆನ್ಸರ್ ಮಾಡಿದ್ರೆ, ಕೆಲವು ವಿದ್ಯಾರ್ಥಿಗಳು ಏನ್ ಮಾಡಿದ್ರಿ ಅಂತ ಅಂದ್ರೆ 3 ತುರ್ತು ಪರಿಸ್ಥಿತಿಗಳು ವಿತ್ ಆರ್ಟಿಕಲ್ ಕೊಟ್ಬಿಟ್ಟಿದ್ರು. 352, 354, 356, 360 ಅಂತ ಆರ್ಟಿಕಲ್ಗಳನ್ನ ವಿತ್ ಆರ್ಟಿಕಲ್ ಅಥವಾ ವಿತ್ ವಿಧಿಗಳನ್ನ ಕೊಟ್ಟಿದ್ರು ಅಥವಾ ಕಮೆಂಟ್ ಅನ್ನ ಮಾಡಿದ್ರು. ಆ ಕಮೆಂಟ್ ಮಾಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇವತ್ತಿನ ಪ್ರಶ್ನೆಗೆ ಯಾರ್ಯಾರು ಕಮೆಂಟ್ ಮಾಡ್ತೀರಾ ನೋಡೋಣ, ಇವತ್ತಿನ ತರಗತಿಗೆ ಯಾರ್ಯಾರು ಲೈಕ್ ಮಾಡ್ತೀರಾ ನೋಡೋಣ. ಹಾಗಾದ್ರೆ ಈಗ ಡೈರೆಕ್ಟ್ ಆಗಿ ನಾವು ಮೊದಲನೇ ಪ್ರಶ್ನೆ ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಆರ್ಟಿಕಲ್ 14 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಭಾರತದ ಸಂವಿಧಾನದ 14ನೇ ವಿಧಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ. ನೋಡಿ, 14ನೇ ವಿಧಿ ಏನಪ್ಪಾ ಹೇಳುತ್ತೆ ಅಂತ ಅಂದ್ರೆ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್, ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಅಂತ ಹೇಳುತ್ತೆ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಇದನ್ನ ಹೇಳ್ತೀವಿ ಏನಪ್ಪಾ ಅಂತ ಅಂದ್ರೆ ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನುಗಳ ಸಮಾನ ರಕ್ಷಣೆ ಅಂತ ಹೇಳುತ್ತೆ. ಅಂದ್ರೆ ಇಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ ಇದನ್ನ UK ತಗೊಂಡಿದ್ದಾರೆ, ಅಂದ್ರೆ ಬ್ರಿಟನ್ ತಗೊಂಡಿದ್ದಾರೆ. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಅಂದ್ರೆ ಕಾನೂನಿನ ಸಮಾನ ರಕ್ಷಣೆಯನ್ನ ಇದನ್ನ ಎಲ್ಲಿಂದ ತಗೊಂಡಿದ್ದಾರೆ, US ತಗೊಂಡಿದ್ದಾರೆ. ಅಂದ್ರೆ ಕಾನೂನಿನ ಮುಂದೆ ಸಮಾನತೆಯನ್ನ ಎಲ್ಲಿಂದ ತಗೊಂಡಿದ್ದಾರೆ, ಇದನ್ನ UK ಅಥವಾ ಬ್ರಿಟನ್ ಇಂದ ತಗೊಂಡಿದ್ದಾರೆ. ಇವೆಲ್ಲವೂ ಕೂಡ ಪ್ರಶ್ನೆ ಆಗಿದೆ ಆಲ್ರೆಡಿ, ಅದಕ್ಕಾಗಿ ಕೇಳ್ತಾ ಇರ್ತಕ್ಕಂಥದ್ದು. ನೋಡಿ, 14ನೇ ವಿಧಿಯು ಕಾನೂನಿನ ಮುಂದೆ ಸಮಾನತೆಯನ್ನ ಖಾತರಿಪಡಿಸುತ್ತದೆ. ಈ ಒಂದು ಕಾನೂನಿನ ಮುಂದಿನ ಸಮಾನತೆ ಏನಿದೆ, ಈ ಒಂದು ವರ್ಡ್ ಅಥವಾ ಈ ಒಂದು ಪದವನ್ನ ಬ್ರಿಟನ್ ಇಂದ ತೆಗೆದುಕೊಂಡು ಎರವಲನ್ನ ಪಡ್ಕೊಂಡಿದ್ವಿ, ಬ್ರಿಟನ್. ಓಕೆನಾ, ಇದ್ರ ಮೇಲೆ ಪ್ರಶ್ನೆ ಆಗಿದೆ ಆಲ್ರೆಡಿ. ನಮ್ಮ ಎಕ್ಸಾಮ್ಸ್ ಅಲ್ಲಿ ಆಗಿಲ್ಲ, ಬಟ್ ಬೇರೆ ಬೇರೆ ಸ್ಟೇಟ್ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಶ್ನೆ ಆಗಿದೆ. ನೆಕ್ಸ್ಟ್, ಕಾನೂನುಗಳ ಸಮಾನ ರಕ್ಷಣೆ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್, ಇದನ್ನ ಎಲ್ಲಿಂದ ತಗೊಂಡಿದ್ದಾರೆ, USA ಅಥವಾ ಅಮೆರಿಕಾದಿಂದ ತೆಗೆದುಕೊಂಡಿದ್ದಾರೆ. ಇದ್ರ ಮೇಲೆ ಪ್ರಶ್ನೆ ಆಗುತ್ತೆ. ಓಕೆನಾ, ಈಗ ನೋಡಿ, ಮೂರನೇದು 14ನೇ ವಿಧಿಯ ರಕ್ಷಣೆ ಭಾರತದ ನಾಗರಿಕರಿಗೆ ಮಾತ್ರ ಲಭ್ಯವಿದೆ. 14ನೇ ಒಂದು ಏನಪ್ಪಾ ಅಂತ ಅಂದ್ರೆ ರಕ್ಷಣೆ ಭಾರತದ ನಾಗರಿಕರಿಗೆ ಮಾತ್ರ ಲಭ್ಯವಿದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಿದು. ಓಕೆನಾ, 15, 16 ಮತ್ತೆ ಇಲ್ಲಿ 19, 28, 29, 30 ಈ ಒಂದು ವಿಧಿಗಳು ಮಾತ್ರ ನಮ್ಮ ಒಂದು ಭಾರತೀಯ ನಾಗರಿಕರಿಗೆ ಸಂಬಂಧ ಹೊಂದಿದ್ದು. ನೋಡಿ, 14ನೇ ವಿಧಿಯ ರಕ್ಷಣೆ ಅಂತ ಬಂದಾಗ ಭಾರತೀಯ ನಾಗರಿಕರಿಗೆ ಮಾತ್ರ ಅಂತ ಬಂದಾಗ ಯಾರಾದ್ರೂ ಫಾರಿನ್ ಬಂದ ಅಂತ ಅನ್ಕೊಳ್ಳಿ, ಅವನಿಗೆ ಪ್ರೊಟೆಕ್ಷನ್ ಕೊಡಲ್ವಲ್ಲ, ಮುಂದೆ ಕೊಡಬೇಕು. ಅದಕ್ಕಾಗಿ 3ನೇ ಒಂದು ಹೇಳಿಕೆ ತಪ್ಪು, 1 ಮತ್ತು 2 ಮಾತ್ರ ಇಲ್ಲಿ ಸರಿ ಆಗಿದೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈಗ ಡೈರೆಕ್ಟ್ ಆಗಿ ಬನ್ನಿ ಮುಂದಿನ ಪ್ರಶ್ನೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಆರ್ಟಿಕಲ್ 15 ಕ್ಲಾಸ್ 3 ಅಂತ ಕೊಟ್ಟಿದ್ದಾರೆ. 15 ಕ್ಲಾಸ್ 3ರ ಒಂದು ಏನಪ್ಪಾ ಅಂತಂದ್ರೆ ವಿಧಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಏನಪ್ಪಾ ಅಂತಂದ್ರೆ ಈ ರಾಜ್ಯವು ಮಹಿಳೆಯರು ಮತ್ತು ಮಕ್ಕಳಿಗಾಗಿ ವಿಶೇಷ ನಿಬಂಧನೆಗಳನ್ನ ಮಾಡಬಹುದು. ಅಂದ್ರೆ ಸ್ಟೇಟ್ ಕ್ಯಾನ್ ಮೇಕ್ ಸ್ಪೆಷಲ್ ಪ್ರಾವಿಷನ್ ಫಾರ್ ವುಮೆನ್ ಅಂಡ್ ಚಿಲ್ಡ್ರನ್ ಅಂತ. ಅಂದ್ರೆ ಯಾವ ವಿಧಿ ಅಡಿಯಲ್ಲಿ, ಈ ಒಂದು 15 ಕ್ಲಾಸ್ 3, 15ನೇ ವಿಧಿ ಕ್ಲಾಸ್ 3ರ ವಿಧಿಯಲ್ಲಿ ಇದನ್ನ ಮಾಡಬಹುದು. ಮತ್ತೆ ಇದೇ ವಿಧಿಯಲ್ಲಿ 15 ಕ್ಲಾಸ್ 6ರಲ್ಲಿ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ತಂದಿದ್ದೀವಿ, OBC ಅಂತ ತಂದಿದ್ದೀವಿ. ಇವೆಲ್ಲವೂ ಕೂಡ ಇದೇ 15ನೇ ಆರ್ಟಿಕಲ್ ಅಲ್ಲಿ ಬರುತ್ತೆ. ಓಕೆನಾ, ಇಲ್ಲಿ ನೋಡಿ, ರಾಜ್ಯವು ಮಹಿಳೆಯರು ಮತ್ತು ಮಕ್ಕಳ ವಿಶೇಷ ನಿಬಂಧನೆಗಳನ್ನು ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಸರಿ ಇದೆ. ಇಂತಹ ನಿಬಂಧನೆಗಳನ್ನು 15ನೇ ವಿಧಿಯ ಅಡಿಯಲ್ಲಿ ಸಾಮಾನ್ಯ ತಾರತಮ್ಯ ನಿಷೇಧಕ್ಕೆ ಅನುಮತಿಸಲಾದ ವಿಶೇಷ ವ್ಯವಸ್ಥೆಯನ್ನು ಪರಿಗಣಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ಅದೇ ರೀತಿ 3ನೇ ನೋಡಿ, 15 ಕ್ಲಾಸ್ 3 ಎಂಬತಕ್ಕಂಥ ವಿಧಿಯು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಪುರುಷರ ವಿರುದ್ಧ ತಾರತಮ್ಯ ಮಾಡಲು ಅನುಮತಿಸುತ್ತದೆ. ವಿದ್ಯಾರ್ಥಿಗಳು, ಇದು ತಪ್ಪಿದು. ಪುರುಷರ ವಿರುದ್ಧ ತಾರತಮ್ಯ ಅಂತ ಕೊಟ್ಟಿದ್ದಾರೆ. ತಾರತಮ್ಯ ಅಂತಂದ್ರೆ ಏನು, ನಾವು ಡಿಫ್ರೆನ್ಸ್ ಮಾಡೋದು. ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಡಿಫ್ರೆನ್ಸ್ ಅಂತ ಬಂದಾಗ, ಡಿಸ್ಕ್ರಿಮಿನೇಷನ್ ಅಂತ ಬಂದಾಗ ಪುರುಷರಿಗೂ ಆದ್ರೂ ಕೂಡ ಒಂದೇ, ಮಹಿಳೆಗೆ ಆದ್ರೂ ಕೂಡ ಒಂದೇ ತಾರತಮ್ಯ ಅಂತ ಬಂದಾಗ. ಹಾಗಾಗಿ 3ನೇ ಹೇಳಿಕೆ ತಪ್ಪಾಗ್ತದೆ. 1 ಮತ್ತು 2 ಮಾತ್ರ ಇಲ್ಲಿ ಸರಿ ಹೇಳಿಕೆ ಆಗಿರ್ತಕ್ಕಂಥದ್ದು. ಓಕೆನಾ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಟೋಟಲ್ ಆಗಿ ಈ ಒಂದು ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳ ಮೇಲೆ ಮಿನಿಮಮ್ 4 ಕ್ಲಾಸ್ ಮಾಡ್ಬೇಕು ಸರ್. ಇಲ್ಲ ಅಂತ ಅಂದ್ರೆ ನಿಮಗೆ ಅರ್ಥ ಆಗಲ್ಲ. ಮಿನಿಮಮ್ 4 ಕ್ಲಾಸ್ ಮಾಡಲೇಬೇಕು. ಮತ್ತೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಸರ್ ಇದು. ಇದ್ರ ಮೇಲೆ 100% ಹೇಳ್ತೀನಿ ಸರ್. ಇದ್ರ ಮೇಲೆ ಕ್ವಶನ್ ಆಗುತ್ತೆ ನಿಮ್ಮ ಎಕ್ಸಾಮ್ಗೆ. ಓಕೆನಾ, ಈಗ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಆರ್ಟಿಕಲ್ 17 ಅಂತ 17ನೇ ವಿಧಿ ಅಂತ ಬಂದಾಗ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಅನ್ಟಚಬಿಲಿಟಿ. ಏನಪ್ಪಾ ಅನ್ಟಚಬಿಲಿಟಿ, ಏನಿದು? ಈ ಒಂದು 17ನೇ ವಿಧಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಅಸ್ಪೃಶ್ಯತೆ ಅಂತ ಬಂದಾಗ ವಿದ್ಯಾರ್ಥಿಗಳೇ, ನಮ್ಮ ಒಂದು ಭಾರತದಲ್ಲಿ ಹಿಂದಿನ ಕಾಲದಲ್ಲಿ ತುಂಬಾ ಅಸ್ಪೃಶ್ಯತೆಗಳನ್ನು ಮಾಡಿದ್ದಾರೆ.
ಕೆಳಜಾತಿಯವರಾಗಿರ್ತಕ್ಕಂತಹ ಒಂದು ನಾನು ಈ ವರ್ಡನ್ನು ಯೂಸ್ ಮಾಡಬಾರ್ದು, ಬಟ್ ಏನಪ್ಪ ಅಂತಂದರೆ ಹಿಂದೆ ಇದೆಲ್ಲ ಮಾಡಿದ್ದಾರೆ. SC ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್, ಈ ಒಂದು ಎರಡೂ ಜಾತಿಗಳ ಒಂದು ವ್ಯಕ್ತಿಗಳಿಗೆ ಅಥವಾ ಪುರುಷರಿಗೆ ಅಥವಾ ಮಹಿಳೆಯರಿಗೆ ಯಾರ್ಯಾರು ಜನ ಇದ್ರು ಅವರಿಗೆ ಏನಾಗಿದ್ದಾರೆ, ಈ ಒಂದು 17ನೇ ವಿಧಿಯ ಒಂದು ಅಸ್ಪೃಶ್ಯತೆ ಅಂತ ನಾವೇನು ಹೇಳ್ತೀವಿ, ಈ ಒಂದು ಅಸ್ಪೃಶ್ಯತನವನ್ನು ಇವರು ಅನುಭವಿಸಿದ್ದಾರೆ ವಿದ್ಯಾರ್ಥಿಗಳೇ. ಇವತ್ತು ನಾವು ಏನು ಹೇಳ್ತಾ ಇದ್ದೀವಿ, ಈ ಒಂದು SC ಅಥವಾ ST ಅಂತಕ್ಕಂಥ ಒಂದು ರಿಸರ್ವೇಷನ್ ಇದೆ ಅಂತ ನೀವೇನು ಹೇಳ್ತಾ ಇದ್ದೀರಾ, ಇವರು ದೇವರ ಮಕ್ಕಳು ಅಂತ ನೀವೇನು ಹೇಳ್ತಾ ಇದ್ದೀರಾ, ಈ ಕೆಲವೊಬ್ರು ಹೇಳ್ತಾರೆ ಇದೆಲ್ಲ SC ST ಇವರೆಲ್ಲರೂ ಕೂಡ ದೇವರ ಮಕ್ಕಳು, ಇವ್ರಿಗೆ ಫ್ರೀಯಾಗಿ ಸಿಕ್ಬಿಡುತ್ತೆ, ಎಲ್ಲವೂ ಕೂಡ ಈಸಿಯಾಗಿ ಸಿಗ್ತಾ ಇದೆ ಅಂತ. ಬಟ್ ವಿದ್ಯಾರ್ಥಿಗಳೇ, ನಾನು 100% ಹೇಳ್ತೀನಿ, ಒಂದು ಸಂಪೂರ್ಣವಾಗಿ ನೀವು ಮೂಲಭೂತ ಹಕ್ಕುಗಳನ್ನು ಓದಿ ಮತ್ತು ಇನ್ನೊಂದು, ನೀವೇನಾದರೂ ಕರೆಕ್ಟಾಗಿ ಒಬ್ಬ ಆಸ್ಪಿರೆಂಟ್ ಅಥವಾ ಒಬ್ಬ ಏನಪ್ಪ ಅಂತಂದರೆ ಕರೆಕ್ಟಾಗಿ ನೀವು ಒಬ್ಬ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಕ್ಕಂಥ ಒಬ್ಬ ವಿದ್ಯಾರ್ಥಿ ಆಗಿದ್ದರೆ ನೀವು ಸಂವಿಧಾನ ಅಂತೂ ಓದೇ ಓದ್ತೀರಾ. ಈ ಒಂದು ಸಂವಿಧಾನ ಓದುವಾಗ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಓದಿ, ನಿಮಗೆ 100% ಗೊತ್ತಾಗಿರುತ್ತೆ ಈ ಒಂದು ಸಂವಿಧಾನದಲ್ಲಿ ಯಾರಿಗೂ ಕೂಡ ಏನು ಕೊಟ್ಟಿಲ್ಲ, ರಿಸರ್ವೇಷನ್ ಕೊಟ್ಟಿದ್ರೆ ಎಲ್ರಿಗೂ ಕೊಟ್ಟಿರ್ತಾರೆ, ಇಲ್ಲ ಅಂತಂದ್ರೆ ಯಾರಿಗೂ ಕೊಟ್ಟಿಲ್ಲ, ಅದು ಗೊತ್ತಿದೆ. ಓಕೆನಾ? ಸಂವಿಧಾನ ಯಾರ್ಯಾರಿಗೆ ಓದಿದರೆ ಅವ್ರು ಯಾರೂ ಕೂಡ ಈ ರೀತಿ ಮಾತಾಡೋದಿಲ್ಲ. ಬಟ್ ನನ್ನ ಒಂದು ಕಡೆಯಿಂದ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಅರ್ಥ ಆಗಲಿ ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಅನಿಸಿಕೆಗಳನ್ನು ಹೇಳ್ಬೋದು. ನನ್ನನ್ನು ನೆಗೆಟಿವ್ ಅಂತೂ ಮಾಡಬೇಡಿ, ಯಾಕೆ ಅಂತಂದರೆ ನಾನು ಒಬ್ಬ ಟೀಚರ್ ಆಗಿ ನಾನು ಹೇಳಲೇಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆನಾ? ಈಗ ಬನ್ನಿ, ಕೆಲವು ವಿದ್ಯಾರ್ಥಿಗಳು ಅಂದರೆ ಜನರಲ್ ಕ್ಯಾಟಗರಿಯ ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ಡೈರೆಕ್ಟಾಗಿ ಬಂದು ಬೈದ್ಬಿಡ್ತಾರೆ, ನಿಮಗೆ ಈಸಿ ಸಿಕ್ಕಿದೆ, ಈ ರೀತಿಯಾಗಿದೆ ಅಂತ ಎಲ್ಲ. ಓಕೆನಾ? ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಇದೆಲ್ಲದಕ್ಕಿಂತ ಹೊರಗೆ ಬಂದು ನೀವು ಓದಿ, ಎಕ್ಸಾಮ್ಸಲ್ಲಿ ನೀವು ಕರೆಕ್ಟಾಗಿ ಎಕ್ಸಾಮ್ಸನ್ನು ಬರೀರಿ, ಪಾಸ್ ಮಾಡಿ, ಕ್ಲಿಯರ್ ಮಾಡಿಕೊಂಡು ನೀವು ಹುದ್ದೆ ತಗೊಂಡು ಮನೆಗೆ ಹೋಗಿ ನಿಮ್ಮ ಒಂದು ಅಪ್ಪ ಅಮ್ಮನ ಕಣ್ಣಿನಲ್ಲಿ ಖುಷಿಯನ್ನು ನೋಡಿ, ಆವಾಗ ನೀವು ಒಬ್ಬ ಸಾಧಕರು ಆಗ್ತೀರ. ಓಕೆನಾ? ಅರ್ಥ ಆಯ್ತಾ? ಈಗ ಬನ್ನಿ, ಈಗ 17ನೇ ವಿಧಿಯು ಅಸ್ಪೃಶ್ಯತೆಯನ್ನು ರದ್ದುಪಡಿಸಿದೆ ಅಂತ ಹೇಳ್ಕೊಟ್ಟಿದ್ದಾರೆ. ಸರಿ ಇದೆ. ಯಾವುದೇ ರೂಪದಲ್ಲಿಯೂ ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸಲಾಗಿದೆ, ಇದು ಕೂಡ ಸರಿ ಇದೆ. 17ನೇ ವಿಧಿಯು ರಾಜ್ಯದ ವಿರುದ್ಧ ಮಾತ್ರ ಜಾರಿಗೊಳಿಸಬಹುದಾಗಿದೆ. 17ನೇ ವಿಧಿಯು ರಾಜ್ಯದ ವಿರುದ್ಧ ಮಾತ್ರ ಅಂತ ಕೊಟ್ಟಿದ್ದಾರೆ. ಮಾತ್ರ ಎಂತಕ್ಕಂಥ ಪದ ಬಂದಾಗ ತಪ್ಪಿದು, ಓನ್ಲಿ ಅಂತ ಬಂದಾಗ ಆಲ್ಮೋಸ್ಟ್ ತಪ್ಪಿರುತ್ತೆ. ನಾಟ್ ಓನ್ಲಿ ಅಗೇನ್ಸ್ಟ್ ಸ್ಟೇಟ್, ಇಟ್ ಈಸ್ ಎವ್ರಿವೇರ್. ಓಕೆನಾ? ಅಸ್ಪೃಶ್ಯತೆ ಅಂತ ಬಂದಾಗ ಎಲ್ಲ ಕಡೆಗೂ ಕೂಡ ಇದನ್ನು ಏನು ಮಾಡಿದ್ದಾರೆ, ಅಸ್ಪೃಶ್ಯತೆಯನ್ನು ನಿವಾರಣೆಗೊಳಿಸಬೇಕು ಅಂತ ತೆಗೆದುಕೊಂಡು ಬಂದಿದ್ದಾರೆ. ಹಾಗಾಗಿ 3ನೇ ಹೇಳಿಕೆ ತಪ್ಪಿದೆ, 1 ಮತ್ತು 2 ಮಾತ್ರ ಇಲ್ಲಿ ಸರಿ. ಅರ್ಥ ಆಯ್ತಾ? ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈಗ ಬನ್ನಿ, ಮುಂದಿನ ಒಂದು ಪ್ರಶ್ನೆ. ಮ್ಯಾಚ್ ದ ಫಾಲೋಯಿಂಗ್ ಆರ್ಟಿಕಲ್ಸ್ ವಿತ್ ದೇರ್ ಇಂಪಾರ್ಟೆಂಟ್ ಫೀಚರ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇಂಥ ಪ್ರಶ್ನೆ ತುಂಬ ಇಂಪಾರ್ಟೆಂಟ್, ಎಕ್ಸಾಮ್ಸ್ಗೆ ಬರುತ್ತೆ. ಕನ್ನಡದಲ್ಲೂ ಕೂಡ ಕೊಟ್ಟಿದ್ದೀನಿ. ಇದು ಸ್ವಲ್ಪ ಮ್ಯಾಚ್ ದಿ ಫಾಲೋಯಿಂಗ್ ದೊಡ್ಡ ಕ್ವಶನ್ ಇರೋದ್ರಿಂದ ನಾನು 2 ಸ್ಲೈಡನ್ನು ಮಾಡಿದ್ದೀನಿ. ಇಲ್ಲಿ ಇಂಗ್ಲೀಷಲ್ಲಿ ಇದೆ, ಇಂಗ್ಲೀಷಲ್ಲಿ ಓದೋರು ಓದ್ಕೋಬೋದು, ಇಲ್ಲಿ ಕನ್ನಡದಲ್ಲಿದೆ, ಕನ್ನಡದಲ್ಲೂ ಕೂಡ ಓದ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್, ನಾನು ಇಂಥ ಪ್ರಶ್ನೆಗೆ ಏನಪ್ಪ ಹೇಳ್ತೀನಿ ಅಂತಂದರೆ, ಮೊದಲು ಆಪ್ಷನ್ ನೋಡಿ ಸರ್, ಆಪ್ಷನ್ ನೋಡಿ. ಓಕೆನಾ? ನಮಗೆ ಗೊತ್ತಿರ್ತಕ್ಕಂಥ ವಿಧಿಗಳಲ್ಲಿ, ನಾನು ಈಗ ಓದಿರ್ತಕ್ಕಂಥ ವಿಧಿಗಳಲ್ಲಿ 17ನೇ ವಿಧಿ ನನಗೆ ಗೊತ್ತಿದೆ. 17ನೇ ವಿಧಿ ಏನು ಹೇಳುತ್ತೆ, ಇದು ಅಸ್ಪೃಶ್ಯತೆ ಬಗ್ಗೆ ಹೇಳುತ್ತೆ. ಹಾಗಾದರೆ ಈ ಒಂದು 4 ಆಪ್ಷನ್ಗಳಲ್ಲಿ ಅಸ್ಪೃಶ್ಯತೆ ಎಂಬತಕ್ಕಂಥ ಪದ ಎಲ್ಲಿದೆ ನೋಡಿಕೆ. ರಾಜ್ಯದ ಸೇವೆಗಳಲ್ಲಿ ಸಮರ್ಪಕ ಪ್ರತಿನಿಧಿಸಲ್ಪಡದ ಮತ್ತು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಅಂತ ಕೊಟ್ಟಿದ್ದಾರೆ. ಇದಲ್ಲ. ಅಸ್ಪೃಶ್ಯತೆ ನಿರ್ಮೂಲನೆ 2ನೇ ಆಪ್ಷನ್ ಇದೆ ನೋಡಿ, ಇದೆ ಸರಿ. ಡಿ ಎಂಬತಕ್ಕಂಥದ್ದು ಏನಿದೆ, ಅದು 2. ಹೀಗಾದರೆ ಈಗ ಆಪ್ಷನ್ಸ್ ನೋಡಿ, ಉತ್ತರಗಳನ್ನ ನೋಡಿ. D2 ಎಂಬತಕ್ಕಂಥ ಆಪ್ಷನ್ ಎಲ್ಲಿದೆ? ಆಪ್ಷನ್ ಬಿ ನಲ್ಲಿ ಅಂತೂ ಇಲ್ಲ ಅಲ್ವಾ, ಇದು ಅಲ್ಲ. ಆಪ್ಷನ್ ಡಿ ನಲ್ಲೂ ಕೂಡ ಇಲ್ಲ, ಇದು ಕೂಡ ಅಲ್ಲ. ಇರೋದು ಒಂದೇ ಒಂದು ಆಪ್ಷನ್ ಎ ಮತ್ತು ಇಲ್ಲಿ ಆಪ್ಷನ್ ಸಿ, 2ರಲ್ಲಿ ಒಂದಾಗಬೇಕು. ಈಗ ನೋಡೋಣ. ನೆಕ್ಸ್ಟ್ 14ನೇ ವಿಧಿ ಅಂತ ಬಂದಾಗ ನೋಡಿ, ಸಮಂಜಸ ವರ್ಗೀಕರಣ ಅಂತ ಕೊಟ್ಟಿದ್ದಾರೆ. ಮಹಿಳೆಯರು ಮತ್ತು ಮಕ್ಕಳಿಗಾಗಿ ವಿಶೇಷ ನಿಬಂಧನೆಗಳು ಅಂತ ಕೊಟ್ಟಿದ್ದಾರೆ. ನಾನು ಈಗ ಮೊದಲನೇ ಪ್ರಶ್ನೆ ಹೇಳಬೇಕಾದ್ರೆ 15 ಕ್ಲಾಸ್ 3 ಎಂಬತಕ್ಕಂಥ ಒಂದು ವಿಧಿಯನ್ನು ಹೇಳಬೇಕಾದ್ರೆ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ಅಥವಾ ನಿಬಂಧನೆಗಳನ್ನು ಕೊಟ್ಟಿದ್ದಾರೆ ಅಂತ ಕೊಟ್ಟಿದೆ. ಹಾಗಾದರೆ ಯಾವ ವಿಧಿ? ಬಿ ಎಂಬತಕ್ಕಂಥದ್ದು ಏನಾಗಬೇಕು? 4 ಆಗಬೇಕು. ಬಿ ಎಂಬತಕ್ಕಂಥ 4 ಎಲ್ಲಿದೆ ನೋಡಿ, ಇಲ್ಲ ಎ ಸರಿ ಇರುತ್ತೆ, ಇಲ್ಲ ಬಿ ಸರಿ, ಸಿ ಸರಿ ಇರುತ್ತೆ. ಹಾಗಾದರೆ ಬಿ ಎಂಬತಕ್ಕಂಥದ್ದು 4 ಎಲ್ಲಿದೆ? ಈ ಆಪ್ಷನ್ ಎ ನಲ್ಲಿ ಮಾತ್ರ ಇದೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಅಂತ. ಅದೇ ರೀತಿ ನೋಡಿ, 14ನೇ ವಿಧಿ ಏನು ಹೇಳುತ್ತೆ? ಸಮಂಜಸ ವರ್ಗೀಕರಣದ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ 16 ಕ್ಲಾಸ್ 4 ವಿಧಿ ಅಂತಕ್ಕಂಥದ್ದು ರಾಜ್ಯದ ಸೇವೆಗಳಲ್ಲಿ ಸಮರ್ಪಕವಾಗಿ ಪ್ರತಿನಿಧಿಸಲ್ಪಡುವ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಗಳನ್ನು ಕೊಡುತ್ತೆ. ಇದು ಓಕೆನಾ? ಇಷ್ಟು ಗೊತ್ತಿರಬೇಕು. ಮತ್ತೆ ಇದ್ರ ಮೇಲೆ ಸೇಮ್ ಇದೇ ವಿಧಿಗಳನ್ನು ಕೊಟ್ಬಿಟ್ಟು ಇತ್ತೀಚೆಗೆ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಕ್ವಶನ್ ಆಗಿದೆ. ಅದನ್ನು ನೀವು ಯಾರ್ಯಾರು ನೋಡಿಲ್ಲ, ಹಿಂದಿನ ತರಗತಿಗಳಲ್ಲಿ ಆಲ್ರೆಡಿ ಕವರ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಓಕೆನಾ?
ಬನ್ನಿ ಇವಾಗ ಮುಂದಿನ ಪ್ರಶ್ನೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಆರ್ಟಿಕಲ್ 19 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೊಟ್ಟಿದ್ದಾರೆ. ಆರ್ಟಿಕಲ್ 19ಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ. ನೋಡಿ ವಿದ್ಯಾರ್ಥಿಗಳೇ, ಆ 19ನೇ ವಿಧಿ ಅಂತ ಬಂದಾಗ ನಮಗೆಲ್ಲರಿಗೂ ಕೂಡ ಮಾತನಾಡುವ ಸ್ವಾತಂತ್ರ್ಯ ಅಂತ ನೀವು ನೋಡ್ತೀರಾ. ಈ ಒಂದು ಮಾತನಾಡುವ ಸ್ವಾತಂತ್ರ್ಯ ಕೊಟ್ಟಿರೋದು ಕೂಡ ಇದೇ 19ನೇ ವಿಧಿ. ನಾನು ಇವತ್ತು ಕರೆಕ್ಟಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕರೆಕ್ಟಾಗಿ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಒಂದು ಇನ್ನೊಬ್ಬರಿಗೆ ನಾನು ಹೇಳ್ತಾ ಇದ್ದೀನಿ, ಇನ್ನೊಬ್ರಿಗೆ ಏನಪ್ಪ ಮಾತಾಡ್ತಿದ್ದೀನಿ ಅಂತ ಅಂದರೆ ಅದಕ್ಕೆ ಅಲ್ಲಿಂದ ನನಗೆ ಹಕ್ಕು ಸಿಕ್ಕಿದೆ ಅಂತ ಅಂದರೆ ಇದೇ 19ನೇ ವಿಧಿಯ ಆರ್ಟಿಕಲ್ ಕ್ಲಾಸ್ 1 ಎಂಬತಕ್ಕಂಥ ಇದರಿಂದ ನಮಗೆ ಹಕ್ಕು ಸಿಕ್ಕಿದೆ. ಓಕೆನಾ, ರೈಟ್ ಟು ಸ್ಪೀಚ್ ಅಂತ. ಓಕೆನಾ, ಇದು ಗೊತ್ತಿರಲಿ. ಇದಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 19ನೇ ಒಂದು ವಿಧಿಯಲ್ಲಿ 6 ಹಕ್ಕುಗಳನ್ನು, 6 ಮೂಲಭೂತ ಸ್ವಾತಂತ್ರ್ಯಗಳನ್ನು ಕೊಟ್ಟಿದ್ದಾರೆ. ಆ ಒಂದು 6 ಮೂಲಭೂತ ಸ್ವಾತಂತ್ರ್ಯಗಳನ್ನು ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ, ನೀವು ಈಸಿಯಾಗಿ ನೆನಪಿಟ್ಕೋಬಹುದು, ಅದನ್ನು ನೋಡ್ಕೊಂಡು ಬನ್ನಿ. ಓಕೆನಾ, ಈಗ ಬನ್ನಿ. 19ನೇ ವಿಧಿಯು ಕೆಲವು ಸ್ವಾತಂತ್ರ್ಯಗಳನ್ನು ಭಾರತದ ನಾಗರಿಕರಿಗೆ ಮಾತ್ರ ಖಾತರಿಪಡಿಸುತ್ತದೆ. ವಿದ್ಯಾರ್ಥಿಗಳೇ, ತುಂಬ ಇಂಪಾರ್ಟೆಂಟು. ಮಾತ್ರ ಅಂತ ಇದೆ, ಓನ್ಲಿ ಅಂತ ಇದೆ. ಹೌದು ವಿದ್ಯಾರ್ಥಿಗಳೇ, 15, 16, ನೆಕ್ಸ್ಟು 19, 29, 30 ಈ 5 ವಿಧಿಗಳು ಬಂದಾಗ ಓನ್ಲಿ ಫಾರ್ ಇಂಡಿಯನ್ಸ್, ಓನ್ಲಿ ಫಾರ್ ಇಂಡಿಯನ್ಸ್, ಇದು ಗೊತ್ತಿರಲಿ. ಈಗ ನೋಡಿ, ಪ್ರಸ್ತುತ 19ನೇ ವಿಧಿಯು 6 ಸ್ವಾತಂತ್ರ್ಯಗಳನ್ನು ಖಾತರಿಪಡಿಸುತ್ತದೆ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿ ಇದೆ. ಅದೇ ರೀತಿ ಆಸ್ತಿಯ ಹಕ್ಕಿನ ಸ್ವಾತಂತ್ರ್ಯವು 19ನೇ ವಿಧಿಯ ಅಡಿಯಲ್ಲಿ ಖಾತರಿಪಡಿಸಲಾದ ಸ್ವಾತಂತ್ರ್ಯಗಳಲ್ಲಿ ಒಂದಾಗಿದೆ. ಈಗ ಏನಾದರೂ ಈ ಪ್ರೆಸೆಂಟ್ ಆಗಿ ಇದೇ ಹೇಳಿಕೆ ಬಂತು ಅಂತ ಅಂದರೆ ತಪ್ಪಾಗ್ತದೆ. ಅದೇ ಏನಪ್ಪಾ ಅಂತ ಅಂದರೆ 1978ಕ್ಕಿಂತ ಮುಂಚೆ ಏನಾದರೂ ಕೇಳಿದ್ರು ಅಂತ ಅಂದರೆ ಇದು ಸರಿ ಆಗ್ತಿತ್ತು. ಯಾಕಪ್ಪ ಅಂತ ಅಂದರೆ 44ನೇ ತಿದ್ದುಪಡಿ 1978ರಲ್ಲಿ ಈ ಒಂದು ಏನಪ್ಪಾ ಅಂತಂದ್ರೆ ಆರ್ಟಿಕಲ್ 19 ಕ್ಲಾಸ್ 1 ಎಫ್ ಎಂತಕ್ಕಂಥ ವಿಧಿಯಲ್ಲಿ ಈ ಒಂದು ಆಸ್ತಿಯ ಹಕ್ಕನ್ನು ಕೊಟ್ಟಿದ್ರು. ಓಕೆನಾ, ಸ್ವಾತಂತ್ರ್ಯನ ಕೊಟ್ಟಿದ್ರು, ಅದನ್ನ ತೆಗೆದು ಹಾಕಿದ್ರು. ಹಾಗಾಗಿ 3ನೇ ಹೇಳಿಕೆಯಲ್ಲಿ ತಪ್ಪಾಗ್ತದೆ, 1 ಮತ್ತು 2 ಮಾತ್ರ ಸರಿ ಅಂತ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ತುಂಬ ಇಂಪಾರ್ಟೆಂಟ್ ಇದೆ ತರಗತಿ. ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಆರ್ಟಿಕಲ್ 19 ಅಂತ ಕೊಟ್ಟಿದ್ದಾರೆ. ಮತ್ತೆ 19ನೇ ವಿಧಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ. ನೋಡಿ, 19ನೇ ವಿಧಿಯಡಿಯಲ್ಲಿ ನೀಡಿರುವ ಸ್ವಾತಂತ್ರ್ಯಗಳು ಸಂಪೂರ್ಣ ನಿರ್ಬಂಧಿತವಾಗಿದೆ. ಅಬ್ಸಲ್ಯೂಟ್ ಅಂತ ಕೊಟ್ಟಿದ್ದಾರೆ. ಅಬ್ಸಲ್ಯೂಟ್ ಅಂತ ಅಂದರೆ ಸಂಪೂರ್ಣ ಸ್ವಾತಂತ್ರ್ಯ, ನೀವೆಲ್ಲಿ ಬೇಕಾದರೂ ಓಡಾಡ್ಬೋದು, ಯಾರನ್ನು ಬೇಕಾದರೂ ಮಾತಾಡ್ಬೋದು, ಹೆಂಗೆ ಬೇಕಾದರೂ ಮಾತಾಡ್ಬೋದು ಅಂತ ಕೊಟ್ಟಾಗ ಇದು ತಪ್ಪಾಗ್ತದೆ ವಿದ್ಯಾರ್ಥಿಗಳೇ. ಇಟ್ ಈಸ್ ನಾಟ್ ಎ ಅಬ್ಸಲ್ಯೂಟ್, ಅಂದರೆ ಇದು ಸಂಪೂರ್ಣ ನಿರ್ಬಂಧ ಅಲ್ಲ. ಓಕೆನಾ, ಅದಕ್ಕಾಗಿ ಮೊದಲನೇ ಹೇಳಿಕೆನ ತಪ್ಪಾಗ್ಬಿಡುತ್ತೆ. ನೆಕ್ಸ್ಟ್ ನೋಡಿ, ಸಂವಿಧಾನದಲ್ಲಿ ನಿರ್ದಿಷ್ಟಪಡಿಸಿದ ಆಧಾರದ ಮೇಲೆ ರಾಜ್ಯವು ಈ ಒಂದು ಸ್ವಾತಂತ್ರ್ಯಗಳಿಗೆ ಸಮಂಜಸವಾದ ನಿರ್ಬಂಧಗಳನ್ನು ವಿಧಿಸಬಹುದು. ಹೌದು, 2ನೇ ಹೇಳಿಕೆ ಸರಿ ಇದೆ. 3ನೇ ನೋಡಿ, ಸಾರ್ವಜನಿಕ ಸುವ್ಯವಸ್ಥೆಯ 19ನೇ ವಿಧಿಯ ಅಡಿಯಲ್ಲಿ ಕೆಲವು ಸ್ವಾತಂತ್ರ್ಯಗಳ ಮೇಲೆ ನಿರ್ಬಂಧ ವಿಧಿಸಲು ಇರುವ ಒಂದು ಆಧಾರವಾಗಿದೆ. ಇದು ಕೂಡ ಸರಿ ಇದೆ. ಹಾಗಾಗಿ 1 ಇರ್ತಕ್ಕಂಥ ಆಪ್ಷನ್ ಅಲ್ಲ, ಇದು ಕೂಡ ಹೋಯ್ತು, ಇದು ಕೂಡ ಹೋಯ್ತು, ಇದು ಕೂಡ ಹೋಯ್ತು, ಒಂದೇ ಆಪ್ಷನ್ ಉಳಿತು, ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಈಸಿಯಾಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಆರ್ಟಿಕಲ್ 20 ಅಂತ ಕೊಟ್ಟಿದ್ದಾರೆ. 20ನೇ ವಿಧಿಗೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಗಳನ್ನು ಪರಿಗಣಿಸಿ ಅಂತ. 20ನೇ ವಿಧಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಏನಪ್ಪ 20ನೇ ವಿಧಿ? ವಿದ್ಯಾರ್ಥಿಗಳೇ, ಎಮರ್ಜೆನ್ಸಿ ಬಂದಾಗ, ತುರ್ತು ಪರಿಸ್ಥಿತಿ ಬಂದಾಗ ಬರೀ 2 ವಿಧಿಗಳು. ಯಾವ್ಯಾವುದು? 20ನೇ ವಿಧಿ, 21ನೇ ವಿಧಿ. ಈ 2 ವಿಧಿಗಳು ಮಾತ್ರ ಕೆಲಸವನ್ನು ಮಾಡ್ತವೆ. ಅದು ಯಾವ ತುರ್ತು ಪರಿಸ್ಥಿತಿ? 352ನೇ ವಿಧಿಯ ಅಡಿಯಲ್ಲಿ ತುರ್ತು ಪರಿಸ್ಥಿತಿ ಕೊಟ್ಟರೆ ಮಾತ್ರ ಇದು. ಅದೇ ಏನಾದರೂ 356ನೇ ವಿಧಿಯ ಅಡಿಯಲ್ಲಿ ತುರ್ತು ಪರಿಸ್ಥಿತಿ ಬಂದರೆ ಈ ಒಂದು ಸಂವಿಧಾನದ 20 ಮತ್ತು 21ನೇ ವಿಧಿಗಳು ಏನಾದರೂ ಹೋಗ್ತಾವಂತ ಕೇಳ್ತಾರೆ. ಸಂವಿಧಾನದ ಯಾವ ವಿಧಿ ಕೂಡ ಹೋಗಲ್ಲ. ಓನ್ಲಿ 352ನೇ ವಿಧಿ ಕೆಲಸ ಮಾಡಿದಾಗ ಮಾತ್ರ 20 ಮತ್ತು 21ನೇ ವಿಧಿಯನ್ನು ಬಿಟ್ಟು ಮಿಕ್ಕಿದ ಎಲ್ಲ ವಿಧಿಗಳು ಏನಾಗ್ತವೆ? ಕ್ಯಾನ್ಸಲ್ ಆಗ್ತವೆ, ಅಥವಾ ಆ ಒಂದು ಸಂದರ್ಭದಲ್ಲಿ ಎಮರ್ಜೆನ್ಸಿ ಅಥವಾ ತುರ್ತು ಪರಿಸ್ಥಿತಿ ಇದ್ದಾಗ ಕೆಲಸವನ್ನು ಮಾಡೋದಿಲ್ಲ. ಇದು ಗೊತ್ತಿರಲಿ. ಟೋಟಲ್ ಆಗಿ ಈಗ ನಮ್ಮ ಎಮರ್ಜೆನ್ಸಿ ಎಷ್ಟು ಸಲ ಮಾಡಿದ್ದಾರೆ? 3 ಸಲ ಮಾಡಿದ್ದಾರೆ. 1961, 1900 ನೆಕ್ಸ್ಟ್ 62 ಅನ್ಸುತ್ತೆ, ನೆಕ್ಸ್ಟ್ 1970 71, ನೆಕ್ಸ್ಟ್ 1976, 3 ಸಲ ಮಾಡಿದ್ದಾರೆ. ಗೊತ್ತಿರಲಿ ವಿದ್ಯಾರ್ಥಿಗಳೇ. ಇಂಡೋ ಪಾಕ್ ವಾರ್, ಇಂಡೋ ಚೀನಾ ವಾರ್, ಇದು ಇಂಡೋ ಇಂಡಿಯಾ ಮತ್ತು ಚೀನಾ ಯುದ್ಧ ನಡೆದಾಗ, ನೆಕ್ಸ್ಟ್ ಇಂಡಿಯಾ ಮತ್ತು ಪಾಕಿಸ್ತಾನ ಯುದ್ಧ ನಡೆದಾಗ, ನೆಕ್ಸ್ಟ್ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂದರೆ 1976ರಲ್ಲಿ ಇಂದಿರಾ ಗಾಂಧಿ ಅವರು ಮಾಡ್ತಾರೆ. ಗೊತ್ತಿರಲಿ ವಿದ್ಯಾರ್ಥಿಗಳು. ಇದ್ರ ಮೇಲೆ ನಾನು ಮುಂದೆ ಎಮರ್ಜೆನ್ಸಿ ಹೇಳಬೇಕಾದ್ರೆ ಡೀಟೇಲ್ ಆಗಿ ಹೇಳ್ತೀನಿ. ಇಷ್ಟು ಗೊತ್ತಿರಲಿ ಇವಾಗ. ಈಗ ಬನ್ನಿ,
20ನೇ ವಿಧಿಯು ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷೆಯಿಂದ ರಕ್ಷಣೆಯನ್ನು ಒದಗಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಪ್ರಿವೆನ್ಷನ್ ಫ್ರಮ್ ಕನ್ವಿಕ್ಷನ್ ಅಂತ, ಅಂದರೆ ಒಂದು ಅಪರಾಧಕ್ಕೆ ಒಂದೇ ಸಜೆ ಆಗಬೇಕು. ಎರಡೆರಡು ಸಜೆ ಕೊಟ್ಟರೆ ನಾವು ಈ ಒಂದು ವಿಧಿನ ತೆಗೆದುಕೊಂಡು ಹೋಗಿ ಎಲ್ಲಿ ಹೋಗ್ಬೋದು, ಸುಪ್ರೀಂ ಕೋರ್ಟ್ ತನಕ ಹೋಗ್ಬೋದು ನಾವು. ಓಕೆನಾ. ಮೂಲಭೂತ ಹಕ್ಕುಗಳಿಗೆ ಏನಾದರೂ ಉಲ್ಲಂಘನೆ ಆಯಿತು ಅಂತಾರೆ ನೀವು ಅಪ್ ಟು ಸುಪ್ರೀಂ ಕೋರ್ಟ್ ತನಕ ಹೋಗ್ಬೋದು ವಿದ್ಯಾರ್ಥಿಗಳೇ, ಗೊತ್ತಿರಲಿ ನಿಮಗೆ. ಓಕೆನಾ. ಈಗ ನೋಡಿ, ಇದು ಪೂರ್ವ ಅನ್ವಯ ಅಪರಾಧಗಳ ಕಾನೂನುಗಳ ವಿರುದ್ಧ ರಕ್ಷಣೆಯನ್ನು ನೀಡುತ್ತದೆ, ಸರಿ ಇದೆ. ಇದು ದ್ವಿಗುಣ ಶಿಕ್ಷೆಯ ವಿರುದ್ಧ ರಕ್ಷಣೆಯನ್ನು ನೀಡುತ್ತದೆ, ಸರಿ ಇದೆ. ಡಬಲ್ ಜಿಯೋಪಾರ್ಡಿ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ, ಒಬ್ಬರು ಏನೋ ತಪ್ಪು ಮಾಡಿದ್ದಾರೆ, ಆ ಒಂದು ತಪ್ಪಿಗೆ ಶಿಕ್ಷೆ ಕೂಡ ಆಗಿದೆ, ಬಟ್ ಆ ಒಂದು ಶಿಕ್ಷೆಯನ್ನು ಈಗ ಏನು ಮಾಡಿದ್ದಾರೆ, ಜಾಸ್ತಿ ಮಾಡಿದ್ದಾರೆ. ಆ ಒಂದು ಜಾಸ್ತಿ ಮಾಡಿರ್ತಕ್ಕಂಥ ಶಿಕ್ಷೆ ಮೇಲೆ ಇನ್ನೊಂದ್ಸರಿ ಶಿಕ್ಷೆ ಕೊಡೋ ಹಾಗಿಲ್ಲ ಅಂತ. ಓಕೆ, ಇದನ್ನು ಡಬಲ್ ಜಿಯೋಪಾರ್ಡಿ ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಇದೆ ನೋಡಿ, ಓದ್ಕೊಳ್ಳಿ. ನೆಕ್ಸ್ಟ್ 4ನೇದು ನೋಡಿ, ಇದು ಸ್ವಯಂ ದೋಷಾರೋಪಣೆಯ ವಿರುದ್ಧ ಕೂಡ ರಕ್ಷಣೆ ನೀಡುತ್ತದೆ ಅಂತ ಕೊಟ್ಟಿದ್ದಾರೆ, ಸರಿ ಇದೆ. 1, 2, 3, 4 ಕೂಡ ಸರಿಯಾಗಿರೋದ್ರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಬನ್ನಿ ಈಗ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಆರ್ಟಿಕಲ್ 21 ಅಂತ ಕೊಟ್ಟಿದ್ದಾರೆ. 21ನೇ ವಿಧಿ ಅಂತ ಬಂದಾಗ ನಮಗೆ ಸ್ವಾತಂತ್ರ್ಯ ಕೊಟ್ಟಿರೋದು 21ನೇ ವಿಧಿ. ನಮಗೆ ಬದುಕುವ ಹಕ್ಕು ಅಂತ ಬಂದಾಗ ಯಾವ ವಿಧಿ ಅಡಿಯಲ್ಲಿ ಬರುತ್ತೆ, ಇದೇ 21ನೇ ವಿಧಿ ಅಡಿಯಲ್ಲಿ ಬರುತ್ತೆ. ನಮಗೆ ಯಾರು ಕೂಡ ಇನ್ನೊಬ್ರು ಏನು ಮಾಡೋದಕ್ಕೆ ಬರೋದಿಲ್ಲ, ಸಾಯಿಸೋದಕ್ಕೆ ಬರೋದಿಲ್ಲ ಅಥವಾ ಮರ್ಡರ್ ಮಾಡೋದಕ್ಕೆ ಬರೋದಿಲ್ಲ. ಆ ಒಂದು ಯಾವ ವಿಧಿಯ ಉಲ್ಲಂಘನೆ ಆಗುತ್ತೆ, ಅಲ್ಲಿ 21ನೇ ವಿಧಿಯ ಒಂದು ಉಲ್ಲಂಘನೆ ಆಗುತ್ತೆ, ಅದು ಗೊತ್ತಿರಲಿ. ಈಗ ನೋಡಿ, 21ನೇ ವಿಧಿಯ ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ, ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂತ ಹೇಳುತ್ತೆ ಅಂತ, ಇದು ಸರಿ ಇದೆ. ಕಾನೂನಿನಿಂದ ಸ್ಥಾಪಿಸಲಾದ ಕಾರ್ಯವಿಧಾನದ ಅನುಸಾರವಲ್ಲದೆ ಯಾವುದೇ ವ್ಯಕ್ತಿಯನ್ನು ಜೀವ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯದಿಂದ ವಂಚಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿ ಇದೆ. ನೆಕ್ಸ್ಟ್ ನೋಡಿ, 21ನೇ ವಿಧಿಯು ಭಾರತೀಯ ನಾಗರಿಕರಿಗೆ ಮಾತ್ರ ಲಭ್ಯವಿದೆ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಿದು. ನಾಟ್ ಫಾರ್ ಓನ್ಲಿ ಇಂಡಿಯನ್ಸ್, ಇಟ್ ಈಸ್ ಫಾರ್ ಎವ್ರಿ ಒನ್. ಅದಕ್ಕಾಗಿ 1 ಮತ್ತು 2 ಮಾತ್ರ ಸರಿ. ಅರ್ಥ ಆಯ್ತಾ? ಈಸಿಯಾಗಿ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಕೂಡ ಕ್ವಶನ್ ಇದೆ ನೋಡಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಆರ್ಟಿಕಲ್ 21A, ಅಂದರೆ 21A ಎಂಬತಕ್ಕಂಥ ವಿಧಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಈ ಒಂದು 21A ಎಂಬತಕ್ಕಂಥ ವಿಧಿ ಏನಿದೆ, ಇದು 86ನೇ ತಿದ್ದುಪಡಿ 2002ರಲ್ಲಿ ತೆಗೆದುಕೊಂಡು ಬರ್ತಾರೆ. ಏನಪ್ಪಾ ಅಂತ ಅಂದರೆ, 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಬರ್ಕೋಬೇಕು ವಿದ್ಯಾರ್ಥಿಗಳಿಗೆ. ಬರ್ಕೊಂಡಿಲ್ಲ ಅಂತಂದರೆ ಯೂಸ್ ಆಗೋದಿಲ್ಲ. ನೋಡಿ, 21A ವಿಧಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಈ ಒಂದು ವಿಧಿಯ ಅಡಿಯಲ್ಲಿ ಶಿಕ್ಷಣದ ಹಕ್ಕನ್ನು ಒದಗಿಸುತ್ತೆ ಅಂತ ಕೊಟ್ಟಿದ್ದಾರೆ, ಸರಿ ಇದೆ. ಇದು 6ರಿಂದ 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುತ್ತೆ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿ ಇದೆ. ನೆಕ್ಸ್ಟ್ 3ನೇ ನೋಡಿ, 21A ಎಂಬತಕ್ಕಂಥ ವಿಧಿಯನ್ನು 2002ರ 86ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಮೂಲಕ ಸೇರಿಸಲಾಯಿತು. ಗೊತ್ತಿರಲಿ ವಿದ್ಯಾರ್ಥಿಗಳೇ, ಇದ್ರ ಮೇಲೆ ಪ್ರಶ್ನೆ ಆಗಿದೆ, ಮುಂದೆಯೂ ಕೂಡ ಆಗುತ್ತೆ, ಗೊತ್ತಿರಲಿ. ಹಾಗಾಗಿ 3 ಹೇಳಿಕೆಗಳು ಇಲ್ಲಿ ಸರಿ ಆಗಿದೆ ಅಂತ. ಓಕೆನಾ. ಮುಂದಿನ ಪ್ರಶ್ನೆ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಕೊಟ್ಟಿದ್ದಾರೆ. ಇದೇನು ಪ್ರಿವೆಂಟಿವ್ ಡಿಟೆನ್ಷನ್? ಇದು 22ನೇ ವಿಧಿ ಈ ಒಂದು ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಹೇಳುತ್ತೆ. ಇಲ್ಲಿ ಭವಿಷ್ಯದಲ್ಲಿ ವ್ಯಕ್ತಿಯು ಕೇವಲ ಕೃತ್ಯಗಳನ್ನು ಮಾಡುವುದನ್ನು ತಡೆಯುವ ಉದ್ದೇಶದಿಂದ ವ್ಯಕ್ತಿಯನ್ನು ಬಂಧಿಸುವುದು ಮುನ್ನೆಚ್ಚರಿಕಾ ಬಂಧನ ಎಂದು ಕರೆಯಲಾಗುತ್ತದೆ. ಅಂದರೆ ಪ್ರಿವೆಂಟಿವ್ ಡಿಟೆನ್ಷನ್ ಅಂದರೆ ಏನು ಅಂತ ಕೊಟ್ಟಿದ್ದಾರೆ. ಅಂದರೆ ಈಗ ಒಬ್ಬ ವ್ಯಕ್ತಿ ಹೊರಗೆ ಇದ್ದಾನೆ ಅಂತಂದಾಗ ಇವನು ಮುಂದೆ ಏನು ಮಾಡ್ಬೋದು, ಈ ಬೇರೆ ವ್ಯಕ್ತಿಗಳಿಗೆ ಹಾನಿ ಉಂಟು ಮಾಡ್ತಾನೆ ಅಂತ ಇವನನ್ನ ಏನು ಮಾಡ್ತಾರೆ, ಕರ್ಕೊಂಡು ಹೋಗ್ಬಿಡ್ತಾರೆ ಜೈಲಲ್ಲಿ ಇಡಕ್ಕೆ. ಬಟ್ ಜೈಲಲ್ಲ, ಅದು ಪ್ರಿವೆಂಟಿವ್ ಮೆಜರ್ಸ್ ಅಷ್ಟೇ, ಅದು ಗೊತ್ತಿರಲಿ. ನೆಕ್ಸ್ಟ್ ಮುನ್ನೆಚ್ಚರಿಕಾ ಕ್ರಮ. ಇದು ಮುನ್ನೆಚ್ಚರಿಕಾ ಬಂಧನವು ಶಿಕ್ಷಾತ್ಮಕ ಬಂಧನಕ್ಕಿಂತ ಭಿನ್ನವಾಗಿದೆ, ಇದು ಸರಿ ಇದೆ. ಇಲ್ಲಿ ಏನು ಕೂಡ ಇವರಿಗೆ ಶಿಕ್ಷೆ ಕೊಡೋದಿಲ್ಲ. ಇವರು ಜೈಲು ಒಳಗೂ ಕೂಡ ಇವರನ್ನ ಇಟ್ಟಿರೋದಿಲ್ಲ, ಹೋಟೆಲ್ಗಳಲ್ಲಿ ಇಡ್ತಾರೆ. ಓಕೆನಾ. ಸಂವಿಧಾನವು ಸಾಂವಿಧಾನಿಕ ರಕ್ಷಣೆಗಳಿಗೆ ಒಳಪಟ್ಟು ಮುನ್ನೆಚ್ಚರಿಕಾ ಬಂಧನಕ್ಕೆ ಅವಕಾಶವನ್ನು ನೀಡುತ್ತೆ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿ ಇದೆ. ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಈ ಒಂದು ಪ್ರಿವೆಂಟಿವ್ ಡಿಟೆನ್ಷನ್ ಬಗ್ಗೆ ಓದ್ಕೊಳ್ಳಿ, 100% ಇದ್ರ ಮೇಲೆ ಪ್ರಶ್ನೆ ಬರುವಂಥ ಸಾಧ್ಯತೆ ಇರುತ್ತೆ. 22ನೇ ವಿಧಿ ಇದ್ರ ಬಗ್ಗೆ ಮಾತಾಡುತ್ತೆ. ನೆಕ್ಸ್ಟ್ ಕೊನೆಯ ಪ್ರಶ್ನೆ ನೋಡಿ, ಕೊನೆಯ ಪ್ರಶ್ನೆ ಅನ್ಸುತ್ತೆ, ಹೌದು ಕೊನೆಯ ಪ್ರಶ್ನೆ ನೋಡಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಆಸ್ತಿ ಸಂಪಾದಿಸುವುದು, ಆಸ್ತಿ ಹೊಂದುವುದು ಮತ್ತು ವಿಲೇವಾರಿ ಮಾಡುವ ಹಕ್ಕು ಮೂಲತಃ 19ನೇ ವಿಧಿಯ ಅಡಿಯಲ್ಲಿ ಒಂದು ಸ್ವಾತಂತ್ರ್ಯವಾಗಿತ್ತು. ದ ರೈಟ್ ಟು ಅಕ್ವೈರ್, ಹೋಲ್ಡ್ ಅಂಡ್ ಡಿಸ್ಪೋಸ್ ಪ್ರಾಪರ್ಟಿ ವಾಸ್ ಒರಿಜಿನಲಿ ಎ ಫ್ರೀಡಮ್ ಅಂಡರ್ ಆರ್ಟಿಕಲ್ 19. ಇತ್ತು ಅಂತ ಇದೆ ಅಂತ ಕೊಡ್ತಿಲ್ಲ, ಇತ್ತು ಅಂತ ಕೊಟ್ಟಿದ್ದಾರೆ. ಹಾಗಾಗಿ 1ನೇ ಹೇಳಿಕೆ ಸರಿ. 1978ರ 44ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಮೂಲಕ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು. ಹೌದಾ, ಸರಿನಾ ಅಲ್ವಾ? ನೋಡಿ, ಇದನ್ನು ನೀವೇ ಆನ್ಸರ್ ಮಾಡಬೇಕಿದು. ನೆಕ್ಸ್ಟ್ 3ನೇ ನೋಡಿ, ಪ್ರಸ್ತುತ ಆಸ್ತಿಯ ಹಕ್ಕನ್ನು 300A ಎಂಬತಕ್ಕಂಥ ವಿಧಿ ಅಡಿಯಲ್ಲಿ ಸಾಂವಿಧಾನಿಕ ಹಕ್ಕನ್ನು ಮಾಡಲಾಗಿದೆ.
ಹಾಗಾದರೆ ಯಾವ್ಯಾವ ಹೇಳಿಕೆ ಸರಿ ಇದೆ, 1, 2, 3 ಟೋಟಲ್ ಆಗಿ ಯಾವ ಹೇಳಿಕೆ ಸರಿ ಇದೆ ಎಲ್ಲರೂ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಮುಖಾಂತರ ಆನ್ಸರನ್ನು ಮಾಡಬೇಕು ಇವತ್ತಿನ ಪ್ರಶ್ನೆಗೆ. ಮತ್ತು ಇದರ ಜೊತೆಗೆ ನಿಮಗೆ ಏನಾದರೂ ಇವತ್ತಿನ ತರಗತಿ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ನೂ ಕೂಡ ತುಂಬ ವಿದ್ಯಾರ್ಥಿಗಳು ಕೋರ್ಸನ್ನು ತಗೊಂಡಿಲ್ಲ, ಇನ್ನೊಂದ್ಸಲಿ ತೋರಿಸ್ಬಿಡ್ತೀನಿ. ಸಂಪೂರ್ಣ ಬ್ಯಾಚ್ ಅಂತ ಕೋರ್ಸ್ ಯಾರು ತಗೊಂಡಿಲ್ಲ ಎಲ್ಲರೂ ಕೂಡ ತಗೊಳ್ಳಿ, ನಿಮಗೆ ಯೂಸ್ ಆಗುತ್ತೆ. ಸುಮ್ಮನೆ ಹೇಳ್ತಾ ಇಲ್ಲ, 100% ಯೂಸ್ ಆಗುತ್ತೆ. ಮತ್ತೆ ಇನ್ನೊಂದು ಏನು ಹೇಳ್ತೀನಿ ಅಂತ ಅಂದರೆ, ಆಲ್ರೆಡಿ ಕೋರ್ಸ್ ತಗೊಂಡಿರೋರು ಏನಾದರೂ ನೀವು ಈ ಒಂದು ಕೋರ್ಸ್ನ ತೊಗೊಂಡು ಓದ್ತಾ ಇದ್ರೆ ಅವರು ಕೂಡ ಕಮೆಂಟ್ ಮಾಡಿ, ನಿಮಗೆ ಗೊತ್ತಾಗ್ತದೆ. ಓಕೆನಾ? ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.